ಫಸ್ಟ್ ಟೈಮ್ ನಾವು ಮೈಸೂರಲ್ಲಿ ಸೆಕೆಂಡ್ ಪ್ರೀಮಿಯರ್ ಮಾಡಿರೋದು. ಬಟ್ ಫಸ್ಟ್ ಟೈಮ್ ಒಂದು ಮೈಸೂರಿನ ಆಡಿಯನ್ಸ್ ಪ್ರೀಮಿಯರ್ ಶೋ ಮುಖಾಂತರ ನಮ್ಮ ಸಿನಿಮಾನ ವೀಕ್ಷಿಸಿ ಅದ್ಭುತವಾದಂಥ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇದು ಶಿವಮೊಗ್ಗದಲ್ಲೂ ನಮಗೆ ಅದೇ ತರ ಫೀಲ್ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಮಗೆ ಮೈಸೂರಲ್ಲೂ ಫೀಲ್ ಆಗ್ತಿದೆ. ಆಮೇಲೆ ಮೈಸೂರಿನ ಜನತೆಗೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಎಷ್ಟು ಬ್ರಿಲಿಯಂಟ್ ಅಂದ್ರೆ ಮೈಸೂರಿನ ಜನತೆ ಅಷ್ಟು ಈಸಿಯಾಗೆಲ್ಲ ಕನ್ನಡ ಸಿನಿಮಾ ಆಗಲಿ ಬೇರೆ ಸಿನಿಮಾ ಆಗಲಿ ಅಷ್ಟು ಈಸಿಯಾಗಿ ಸುಮ್ಮನೆ ಒಪ್ಕೊಳ್ಳೋರಲ್ಲ. ಅಂಥದ್ರಲ್ಲೂ ಇಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂತಂದ್ರೆ ನಾವು ಮಾಡಿದ ಪ್ರಯತ್ನ ಸಕ್ಸಸ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ಗೆಲುವು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಂಡ್ ಏಪ್ರಿಲ್ 10 ಅಂದ್ರೆ ನಾಳೆಯಿಂದ ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಒಟ್ಟು ಒಂದು 100 ಥಿಯೇಟರ್ ಅಲ್ಲಿ 100 ಸ್ಕ್ರೀನ್ ಅಲ್ಲಿ ಇದಾಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ಸೊ ಟಿಕೆಟ್ ಅದೇ ಎಲ್ಲ ಬುಕ್ ಮೈ ಶೋದಲ್ಲಿ ಮಾಡ್ಕೋಬಹುದು. ಬುಕ್ ಮೈ ಶೋದಲ್ಲಿ ಮಾಡ್ಬೋದು, ಡೈರೆಕ್ಟ್ ಆಗಿ ಥಿಯೇಟರ್ಗೂ ಬಂದು ತಗೋಬಹುದು. ಬುಕ್ ಮೈ ಶೋ ಇಂದ ಅಡ್ವಾಂಟೇಜ್ ಏನು ಅಂತಂದ್ರೆ ನಮಗೆ ರೇಟಿಂಗ್ ಸಿಗುತ್ತೆ, ಜನ ನೋಡಿರುವಂತ ಒಂದು ಕೌಂಟ್ ಆಗುತ್ತೆ, ನಮಗೆ ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ನಮ್ಮ ನಿರ್ದೇಶಕರು ಇದ್ದಾರೆ, ಮಾತಾಡ್ತಾರೆ. ಪೀಟರ್ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ನೀವೇ ನೋಡಿದ್ರಲ್ಲ, ಅದೇ ನೋಡಿರೋರಿಗೆ ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂಡ್ ನೋಡ್ಬೇಕಾದವರಿಗೆ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಹೊಸ ಪ್ರಯತ್ನ ಕನ್ನಡ ಇಂಡಸ್ಟ್ರಿಲಿ ನಾವು ಮಾಡಿರೋದು. ಬೇರೆ ಇಂಡಸ್ಟ್ರಿಗೆಲ್ಲ ಕಂಪೇರ್ ಮಾಡಿ ಮಾತಾಡ್ತಾರಲ್ಲ, ಅದನ್ನ ನಮ್ಮ ಇಂಡಸ್ಟ್ರಿಗೂ ಬಂದಿದೆ ನೋಡಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಹೌದು, ಅದಕ್ಕೂ ನೋಡಿದ್ರಲ್ಲ, ಚಂಡೆ ಅಂದ್ರೆ ಪೀಟರ್ ಅಂದ್ರೆ ಚಂಡೆ. ಎಸ್ ಸರ್, ನಾಳೆಯಿಂದ ಕರ್ನಾಟಕ ರಾಜ್ಯಾಂತ ರಿಲೀಸ್ ಆಗ್ತಾ ಇದೆ. ನಮ್ಮ ಪಾತ್ರ ನಾಳೆ ನೀವು ನೋಡ್ಬಿಟ್ಟೆ ಹೇಳ್ಬೋದು. ರಿವೀಲ್ ಮಾಡಂಗಿಲ್ಲ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಿನಿಮಾಗೆ. ಫ್ಯಾಮಿಲಿ ಖಂಡಿತವಾಗ್ಲೂ ಫ್ಯಾಮಿಲಿಗೆ ಅಂತಲೇ ಮಾಡಿರೋ ಸಿನಿಮಾ ಸರ್. ಫ್ಯಾಮಿಲಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಇವತ್ತೇ ರಿವ್ಯೂ ನೋಡಿದ್ರಲ್ಲ, ಜೆನ್ಯೂನ್ ಆಗಿ ರಿವ್ಯೂ ಹೇಳೋರು ತುಂಬ ಇಷ್ಟಪಟ್ಟಿದ್ದಾರೆ. ಪರ್ಸ್ನಲ್ ಆಗಿ ಬಂದು ನಮ್ಗಳ ಹತ್ರ ಎಲ್ಲರ ಹತ್ರ ಮಾತಾಡ್ತಿದ್ದಾರೆ. ಫ್ಯಾಮಿಲಿ ಅವ್ರು ಬಂದು ಮಾತಾಡ್ತಿದ್ದಾರೆ, ತುಂಬ ಇಷ್ಟ ಆಗುತ್ತೆ ಫ್ಯಾಮಿಲಿ. ನನ್ನ ಒಂದು ವೃತ್ತಿ ಬದುಕಿನಲ್ಲಿ ಸ್ಪೆಷಲ್ ಸ್ಥಾನ ಅಂತ ಹೇಳಿದ್ರೆ ಇಡಬೇಕು. ಇದರಲ್ಲಿ ಕಥೆ ಇರ್ಬೋದು, ನಿರ್ದೇಶನ ಇರ್ಬೋದು, ನಿರೂಪಣೆ ಇರ್ಬೋದು, ಕ್ಯಾಮರಾ ವರ್ಕ್ ಇರ್ಬೋದು, ಹಾಡಿರ್ಬೋದು, ನೀವು ಯಾರೇ ಬಂದರೂ ಕೂಡ ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿ ಇದು. ಆದರೆ ನಾವು ನಿನ್ನೆ ಮತ್ತು ಇವತ್ತನ್ನು ನಾವು ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ನೋಡುವಂಥದ್ದು ಮಹಿಳಾ ಪ್ರೇಕ್ಷಕರು ತುಂಬ ಇಷ್ಟಪಟ್ಟಿದ್ದಾರೆ. ಇವಾಗಲೂ ಕೂಡ ನಮ್ಮ ಜೊತೆಗಿದ್ದಾರೆ ಅನ್ನೋದಂತ ಹೇಳಿದ್ರೆ ನಾವು ಖಂಡಿತ ಹೆಣ್ಣು ಮಕ್ಕಳಿಗೆ ರೀಚ್ ಮಾಡಿದ್ದೀವಿ ಅಂತ ಹೇಳಿ. ಮತ್ತು ಇನ್ನೊಂದು ಈಗ ನೋಡಬೇಕಾದಂತ ಹೇಳಿದರೆ ಎಲ್ಲ ಮೂವಿಗಳನ್ನು ಹೊರತುಪಡಿಸಿ ಇದನ್ನು ಯಾಕೆ ನೋಡಬೇಕು ಅಂತ ಹೇಳಿದರೆ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ. ಯಾವುದೇ ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಬದುಕಿನಲ್ಲಿ ಇರ್ಬೋದು, ಯಾವುದನ್ನಾದರೂ ಎಕ್ಸ್ಟ್ರೀಮಾಗಿ ತೊಗೊಂಡು ಹೋದರೆ ಏನೇನಾಗುತ್ತೆ ಅನ್ನುವಂಥದ್ದೊಂದು ಸೊಸೈಟಿಗೆ ಒಂದು ಒಳ್ಳೆ ಸಂದೇಶ ಕೊಡುತ್ತೆ. ಹಾಗಾಗಿ ನಾವು ಎಲ್ಲರ ಹತ್ರನೂ ಕೇಳೋದಷ್ಟೇ, ಇವಾಗ ಅದು ಸೆಕೆಂಡ್ ಹಾಫ್ ಪಿಕ್ಚರ್ ಆಗುವಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇಡೀ ಟಾಕೀಸಲ್ಲಿ ಒಬ್ಬರು ಕೂಡ ಆ ಕಡೆ ಈ ಕಡೆ ನೋಡದೆ, ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಗೆ ಅದೇ ರಿಸಲ್ಟ್ ಸಿಗ್ತಾ ಇದೆ. ಚೆನ್ನಾಗಿ ಓಡಬೇಕು ಅಂತ. ಆದರೆ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಏನು ರಿವ್ಯೂ ಇದೆ ಹಾನೆಸ್ಟಾಗಿ ನೀವು ಹೇಳಿ. ಕನ್ನಡ ಭಾಷೆ ಅನ್ನುವಂಥದ್ದು ನಾವು ಹೇಳ್ತಾ ಇರ್ತೇವೆ, ಬೆಳೆಸಬೇಕು ಉಳಿಸ್ಬೇಕು ಅಂತ. ಕನ್ನಡ ಚಿತ್ರವನ್ನು ಉಳಿಸಿ ಬೆಳೆಸಿದರೆ ನಮ್ಗೆ ಅದೇ ದೊಡ್ಡದು ಅಂತೇಳಿ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಇಷ್ಟನೇ ಪೀಟರ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಒಂದು ಒಳ್ಳೆಯ ಕನ್ನಡಕ್ಕೆ ಸಿನಿಮಾ ಕೊಟ್ಟಿದ್ದಾರೆ. ಡೈರೆಕ್ಟ್ರು ಒಂದು ಒಳ್ಳೆಯ ಕ್ಲೈಮ್ಯಾಕ್ಸು. ನಾನು ಕೆಲವು ಸಿನಿಮಾಗಳನ್ನ ನೋಡಿದ್ದೀನಿ, ಕ್ಲೈಮ್ಯಾಕ್ಸ್ ಫಸ್ಟೇ ನಮಗೆ ಅರ್ಥ ಆಗೋದು. ಬಟ್ ಇದರಲ್ಲಿ ನಮಗೆ ಗೊತ್ತೇ ಆಗೋಲ್ಲ, ಅದು ಇಂಗ್ಲೀಷ್ ಪಿಕ್ಚರಲ್ಲಿ ನೋಡ್ದಂಗೆ ಆಯಿತು. ಹಾಗೆಯೇ ಪ್ರತಿಯೊಬ್ಬ ಆರ್ಟಿಸ್ಟು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ನಿಮ್ಗೆ ಆರ್ಟಿಫಿಷಿಯಲ್ ಅನಿಸಲ್ಲ. ಕನ್ನಡ ಸಿನಿಮಾನ ಟಾಕೀಸಲ್ಲಿ ಬಂದು ಎಲ್ಲರೂ ನೋಡಬೇಕು. ಆಮೇಲೆ ಕ್ಯಾಮ್ರಾ ವರ್ಕ್, ನಾವು ಮಡಿಕೇರಿಗೆ ಹೋಗೋದೇ ಬೇಡ, ಇಲ್ಲೇ ಕೂತ್ಕೊಂಡು ಮಡಿಕೇರಿನ ನೋಡ್ತೀವಿ, ಆ ಥರ ಕ್ಯಾಮ್ರಾ ವರ್ಕ್ ಇದೆ. ಎಸಿಗೆ ನಮಗೆ ನಿಜವಾಗ್ಲೂ ಮಡಿಕೇರಿಲಿರೋ ಚಳಿಯ ಅನುಭವ ಆಯಿತು. ಪ್ರತಿಯೊಬ್ಬರು ಈ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಿ. ಆಲ್ ದ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಥರ ಪಿಕ್ಚರ್ಗಳು ಮಲಯಾಳಮಲ್ಲಿ ಬರ್ಬೋದು, ಕನ್ನಡದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಬಂದಿದೆ. ಇದನ್ನು ನೋಡಿ ಎನ್ಕರೇಜ್ ಮಾಡಿ ಅಂತ ಎಲ್ರಿಗೂ ಹೇಳ್ತೀನಿ. ಆಲ್ ದ ಬೆಸ್ಟ್ ಟೀಮ್ ಪೀಟರ್. ಥ್ಯಾಂಕ್ ಯು.